भारत माता की, भारत माता की, भारत माता की। इनकलाब, इनकलाब, वंदे। क्या पड़ेगा चक्कर में आम आदमी पार्टी। आज आपके बीच में आके बहुत अच्छा लग रहा है। मैंने कहा था ना मैं जल्दी आऊंगा। आप लोगों से एक ही निवेदन है, हमें सबको मिलके देश को तानाशाही से बचाना है। जेल के थाले टूट गए, ಕೇಜ್ರಿವಾಲ್ छूट गए। ಇದು ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಭಾರಿ ಸಂಭ್ರಮದಿಂದ ಹೇಳಿದಂತಹ ಘೋಷಣೆ. ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲು ಸಾಧ್ಯವಾಗದಂತೆ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ರೆ ಈಗ ಚುನಾವಣಾ ಪ್ರಚಾರದಲ್ಲಿ ಅವರು ಭಾಗವಹಿಸಬೇಕು ಅಂತ ಹೇಳಿನೇ ಸುಪ್ರೀಂ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದೆ. ವಿಪಕ್ಷಗಳನ್ನ ಕಟ್ಟಿ ಹಾಕಿ ಚುನಾವಣೆ ಗೆಲ್ತೇವೆ ಅಂತ ಹೊರಟವರಿಗೆ ನಿನ್ನೆ ರಾತ್ರಿ ಭಾರಿ ಮುಖಭಂಗ ಆಗಿದೆ. ಅಷ್ಟೇ ಅಲ್ಲ, ಇಡಿ ಸ್ವತಂತ್ರವಾಗಿ ಕಾರ್ಯಾಚರಿಸೋದಿಲ್ಲ, ಅದು ಸರ್ಕಾರದ ಇಶಾರೆ ಅನುಸಾರ ವಿಪಕ್ಷ ನಾಯಕರನ್ನ ಮಟ್ಟ ಹಾಕೋದಿಕ್ಕೆ ಬಳಸಲ್ಪಡುತ್ತೆ ಅನ್ನುವಂಥ ಆರೋಪಕ್ಕೆ ನಿನ್ನೆ ಮತ್ತಷ್ಟು ಪುಷ್ಟಿ ಸಿಕ್ತು. ಮೋದಿ ಅವರ ಆಡಳಿತದ ಆರಂಭದ ವರ್ಷಗಳಲ್ಲಿ ವಿಪಕ್ಷ ನಾಯಕರು ಅವ್ರ ಹೆಸರು ಹೇಳಿ ಟೀಕೆ ಮಾಡೋದಿಕ್ಕೂ ಕೂಡ ಹಿಂಜರಿತಾ ಇದ್ರು. ಈಗ ನೋಡಿದ್ರೆ ಮೋದಿ ಆಡಳಿತ ಅಂತ ಅಂದ್ರೆ ಸರ್ವಾಧಿಕಾರ ಅಂತಾನೆ ಹೋಲಿಕೆ ಮಾಡಿ ಟೀಕಾ ಪ್ರಹಾರ ಮಾಡ್ತಿದ್ದಾರೆ. आप लोगों से एक ही निवेदन है, हमें सबको मिलके देश को तानाशाही से बचाना है. ಇದು ಮೋದಿ ಹಾಗೂ ಬಿಜೆಪಿ ಪಾಲಿನ ದೊಡ್ಡ ಸೋಲು. ಅವರ ಆಡಳಿತವನ್ನ ಸರ್ವಾಧಿಕಾರಕ್ಕೆ ಹೋಲಿಸುವಂತೆ ಅವ್ರು ನಡೆದುಕೊಂಡಿದ್ದು ಅವರೇ ಅವ್ರ ಪಾಲಿಗೆ ಕಳಂಕ ತಂದ್ಕೊಂಡಂಗಾಗಿದೆ. ಕೇಜ್ರಿವಾಲ್ಗೆ ಜಾಮೀನು ನೀಡುವಾಗ ಸುಪ್ರೀಂ ಕೋರ್ಟ್ ಹೇಳಿದ್ ಏನು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಕೇಜ್ರಿವಾಲ್ಗೆ ಜಾಮೀನು ನೀಡೋದನ್ನ ವಿರೋಧಿಸಿದಂತ ಇಡಿಗೆ ಹೇಗೆ ಸುಪ್ರೀಂ ಕೋರ್ಟ್ ಪಾಠ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಗಮನಾರ್ಹ. ಕೇಜ್ರಿವಾಲ್ ಆಗಮನದಿಂದ ಆಪ್ ಹಾಗೂ ಒಟ್ಟು ಇಂಡಿಯಾ ಒಕ್ಕೂಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಅಲ್ಲಿನ ಉತ್ಸಾಹ ಇಮ್ಮಡಿಯಾಗಿದೆ. ಇದನ್ನ ನೋಡಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ವರಿಷ್ಠರು ಕಸಿವಿಸಿಗೊಳ್ಳುವಂತಹ ಸಂದರ್ಭ ಎದುರಾದ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒಂದೊಂದಾಗಿ ನೋಡೋಣ. ಜೂನ್ 1ರವರೆಗೆ ಅಂದ್ರೆ ಲೋಕಸಭೆ ಚುನಾವಣೆಗೆ ಕೊನೆ ಹಂತದ ಮತದಾನ ನಡೆಯುವವರೆಗೆ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಕಡೆಗೂ ಅವರು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವ ಅವಕಾಶ ಪಡೆದಂತಾಗಿದೆ. ಮುಖ್ಯವಾಗಿ ದಿಲ್ಲಿ ಮತ್ತು ಪಂಜಾಬ್ ಚುನಾವಣಾ ಕಣದಲ್ಲಿ ಅವ್ರ ಪ್ರಚಾರ ಇನ್ನೂ ಶುರುವಾಗಲಿದೆ. ಕೇಜ್ರಿವಾಲ್ ಬಿಡುಗಡೆಯನ್ನು ವಿಪಕ್ಷಗಳು ಸ್ವಾಗತಿಸಿವೆ. ಕೇಜ್ರಿವಾಲ್ ತಪ್ಪು ಮಾಡಿಲ್ಲ ಅಂತ ಹೇಳಿವೆ. ಆದ್ರೆ ಕೇಜ್ರಿವಾಲ್ ಬಂಧನದ ಹಿಂದೆ ಯಾವ ಉದ್ದೇಶ ಇತ್ತು ಮತ್ತು ಅಂತಹ ಉದ್ದೇಶ ಇಟ್ಕೊಂಡವರಿಗೆ ಈಗ ಹೇಗೆ ಅನ್ನಿಸ್ತಾ ಇರಬಹುದು ಅನ್ನುವಂತಹ ಪ್ರಶ್ನೆಗಳಿದೆ. ಅವರನ್ನ ಚುನಾವಣಾ ಪ್ರಚಾರದಿಂದಲೇ ದೂರ ಇಡುವ ಹಾಗೆ ಈ ಬಂಧನ ನಡೆದಿತ್ತು. ಆದ್ರೆ ಅವ್ರು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿನೇ ಸುಪ್ರೀಂ ಕೋರ್ಟ್ ಈಗ ಮಧ್ಯಂತರ ಜಾಮೀನನ್ನ ನೀಡಿದೆ ಅನ್ನೋದು ಇಲ್ಲಿ ವಿಶೇಷ. ಜೂನ್ 1ರವರೆಗೆ ಅವರಿಗೆ ಜಾಮೀನು ದೊರೆತಿದ್ದು ಜೂನ್ 2ರಂದು ಅವ್ರು ಶರಣಾಗಬೇಕಿದೆ. ಸುಪ್ರೀಂ ಕೋರ್ಟ್ ವಿಧಿಸಿರುವಂತಹ ಷರತ್ತುಗಳು ಈ ರೀತಿ ಇವೆ. ಮೊದಲನೇದಾಗಿ ಕೇಜ್ರಿವಾಲ್ 50,000 ರೂಪಾಯಿ ಮೌಲ್ಯದ ವೈಯಕ್ತಿಕ ಬಾಂಡ್ ಮತ್ತು ಅಷ್ಟೇ ಮೊತ್ತದ ಒಬ್ಬರ ಭದ್ರತೆಯನ್ನು ಒದಗಿಸಬೇಕು. ಎರಡನೇದಾಗಿ ದಿಲ್ಲಿ ಮುಖ್ಯಮಂತ್ರಿ ಕಾರ್ಯಾಲಯ ಹಾಗೂ ಸಚಿವಾಲಯಕ್ಕೆ ಅವರು ಭೇಟಿಯನ್ನ ನೀಡಬಾರದು. ಇನ್ನು ಮೂರನೇದಾಗಿ ಅವರು ಅಧಿಕೃತ ದಾಖಲೆಗಳಿಗೆ ಸಹಿ ಹಾಕೋ ಆಗಿಲ್ಲ. ಹಾಕೋದಿದ್ರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಒಪ್ಪಿಗೆಯನ್ನ ಪಡೆಯೋದು ಅಗತ್ಯವಾಗಿದೆ. ನಾಲ್ಕನೇದಾಗಿ ಹಾಲಿ ಪ್ರಕರಣದಲ್ಲಿ ತಮ್ಮ ಪಾತ್ರದ ಕುರಿತು ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸೋ ಹಾಗಿಲ್ಲ. ಇನ್ನು ಐದನೇದು ಯಾವುದೇ ಸಾಕ್ಷಿಯೊಂದಿಗೆ ಅವರು ಮಾತನಾಡೋ ಹಾಗಿಲ್ಲ ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಯಾವುದೇ ಅಧಿಕೃತ ದಾಖಲೆಗಳನ್ನ ಪಡೆಯುವಂತಿಲ್ಲ. ಎಎಪಿ ಕಾರ್ಯಕರ್ತರಿಗೆ ಇದು ದೊಡ್ಡ ಸಂಭ್ರಮದ ಸಮಯ. ಸತ್ಯಕ್ಕೆ ಸಂಕಷ್ಟ ಇರುತ್ತೆ ಹೊರತು ಸೋಲಿರೋದಿಲ್ಲ ಅಂತ ಆಪ್ ಸಂಸದ ಸಂಜಯ್ ಸಿಂಗ್ ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಇದರಿಂದ ದೇಶದ ತುಂಬಾ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗಿದೆ. ಅನ್ಯಾಯ, ಅನಾಚಾರ ಮತ್ತು ಸರ್ವಾಧಿಕಾರ ಅಂತ್ಯವಾಗಲಿದೆ ಅಂತ ಸಂಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ಮಧ್ಯಂತರ ಜಾಮೀನು ನೀಡುವಾಗಿನ ಕೋರ್ಟ್ ಟಿಪ್ಪಣಿ ಕೇಜ್ರಿವಾಲ್ ಬಂಧನದ ಹಿಂದಿನ ರಾಜಕೀಯವನ್ನ ಕೂಡ ಬಯಲು ಮಾಡಿದೆ. ಕೇಜ್ರಿವಾಲ್ ರಾಷ್ಟ್ರೀಯ ಪಕ್ಷದ ನಾಯಕರಾಗಿದ್ದಾರೆ ಮತ್ತು ಸಮಾಜಕ್ಕೆ ಅವರು ಅಪಾಯಕಾರಿ ಅಲ್ಲ ಅಂತ ಮಧ್ಯಂತರ ಜಾಮೀನು ನೀಡುವಾಗ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಅವರಿದ್ದಂತ ಪೀಠ ಹೇಳಿದೆ. ಅವ್ರ ವಿರುದ್ಧದ ಆರೋಪಗಳು ಗಂಭೀರವಾದವುಗಳು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಅವ್ರ ಶಿಕ್ಷೆಗೊಳಗಾಗಿಲ್ಲ. ಅವ್ರು ಯಾವುದೇ ಕ್ರಿಮಿನಲ್ ಹಿನ್ನೆಲೆಗಳನ್ನ ಹೊಂದಿಲ್ಲ. ಅವ್ರ ಸಮಾಜಕ್ಕೆ ಅಪಾಯಕಾರಿ ಅಲ್ಲ ಅಂತ ಕೋರ್ಟ್ ಹೇಳಿದೆ. ಅವರಿಗೆ 21 ದಿನಗಳ ಮಧ್ಯಂತರ ಜಾಮೀನು ನೀಡೋದ್ರಿಂದ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ. 21 ದಿನಗಳು ಇಲ್ಲಿ ಅಥವಾ ಅಲ್ಲಿ ವ್ಯತ್ಯಾಸ ಆಗದು ಅಂತ ಪೀಠ ಹೇಳಿತು.
ಪ್ರಧಾನಿ ಮೋದಿ ಮತ್ತು ಬಿಜೆಪಿಗೆ ಸವಾಲು ಹಾಕುವ ವಿರೋಧ ಪಕ್ಷದ ಪ್ರಮುಖ ನಾಯಕ ಕೇಜ್ರಿವಾಲ್ ಅವರನ್ನ ದೀರ್ಘಕಾಲದ ಭ್ರಷ್ಟಾಚಾರ ತನಿಖೆ ಮಧ್ಯ ಮಾರ್ಚ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಅವರ ಬಂಧನದ ಹಿಂದೆ ರಾಜಕೀಯ ಪಿತೂರು ಇದೆ ಅನ್ನುವಂತಹ ಆರೋಪಗಳು ವ್ಯಾಪಕವಾಗಿ ಬಂದವು. ಅವ್ರ ಪಕ್ಷದ ಹಲವಾರು ನಾಯಕರು ಬಂಧನದ ಸಮಯವನ್ನ ಪ್ರಶ್ನೆ ಮಾಡಿದ್ರು. ಕಳೆದ 1.5 ವರ್ಷಗಳಿಂದ ತನಿಖೆ ನಡೀತಾ ಇದ್ರು. ಲೋಕಸಭೆ ಚುನಾವಣೆಗೆ ಮತದಾನ ಆರಂಭವಾಗುವ ಕೆಲವು ದಿನಗಳ ಮೊದಲು ಕೇಜ್ರಿವಾಲ್ ಅವರನ್ನ ಮಾರ್ಚ್ನಲ್ಲಿ ಅರೆಸ್ಟ್ ಮಾಡಲಾಯಿತು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಿಸಿದೆ. ಇಡಿ ಇಸಿಐಆರ್ ಅಥವಾ ಎಫ್ಐಆರ್ ದಾಖಲಿಸಿದ್ದು 2022 ಆಗಸ್ಟ್ನಲ್ಲಿ. ಆದ್ರೆ ಈ ವರ್ಷದ ಮಾರ್ಚ್ 21ರಂದು ಅವರನ್ನ ಅರೆಸ್ಟ್ ಮಾಡಲಾಯಿತು. ಅವರು 1.5 ವರ್ಷಗಳ ಕಾಲ ಅಲ್ಲಿದ್ರು. ಅವರನ್ನ ಮೊದಲೇ ಅರೆಸ್ಟ್ ಮಾಡಬಹುದಿತ್ತು ಅಥವಾ ನಂತರವೂ ಅವರನ್ನ ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಹಾಗಾಗ್ಲಿಲ್ಲ ಅಂತ ಕೋರ್ಟ್ ಹೇಳ್ತು. ಈ ಹೊತ್ತಿನಲ್ಲಿಯೇ ಯಾಕೆ ಬಂಧಿಸಲಾಯಿತು ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೋರ್ಟ್ ಇಡಿ ಕೇಳ್ತು. ತನಿಖೆ ಶುರುವಾದ ಸಂದರ್ಭ ಅಥವಾ ಕೇಜ್ರಿವಾಲ್ ಬಂಧನದ ನಡುವಿನ ಸಮಯದ ಅಂತರದ ಬಗ್ಗೆ ನ್ಯಾಯಾಲಯ ಇಡಿಯನ್ನ ಪ್ರಶ್ನೆ ಮಾಡಿತು. ಸಾರ್ವತ್ರಿಕ ಚುನಾವಣೆಗೆ ಕೆಲ ದಿನಗಳಿದ್ದಾಗ ಬಂಧಿಸಿದ್ದು ಯಾಕೆ ಅನ್ನೋದನ್ನ ವಿವರಿಸೋದಿಕ್ ಸೂಚಿಸ್ತು. ಆದ್ರೆ ಎಂದಿನಂತೆ ಇಡಿ ಬಳಿ ಈ ಪ್ರಶ್ನೆಗೆ ಸಮರ್ಪಕ ಉತ್ತರ ಇರಲಿಲ್ಲ. ಜೂನ್ 1ರವರೆಗೆ ಮಧ್ಯಂತರ ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣೆಗಳು ಪ್ರಜಾಪ್ರಭುತ್ವದ ಪ್ರಮುಖ ಭಾಗ ಮತ್ತು ಈ ತೀರ್ಪಿನಿಂದ ಸಾಮಾನ್ಯ ನಾಗರಿಕರಿಗೆ ಸಿಗದಂತಹ ಪ್ರಯೋಜನಗಳನ್ನ ರಾಜಕಾರಣಿಗಳು ಪಡಿತಾರೆ ಅನ್ನುವಂಥ ಪ್ರಶ್ನೆ ಏಳೋದಿಲ್ಲ ಅಂತ ಹೇಳಿದೆ. ಮಧ್ಯಂತರ ಜಾಮೀನು ನೀಡೋದ್ರಿಂದ ಸಾಮಾನ್ಯ ನಾಗರಿಕರಿಗೆ ಸಿಗದಂತ ಅವಕಾಶವನ್ನ ರಾಜಕಾರಣಿಗಳಿಗೆ ನೀಡಿದಂತಾಗತ್ತೆ ಅನ್ನುವಂಥ ಪ್ರಾಸಿಕ್ಯೂಷನ್ ವಾದವನ್ನ ತಿರಸ್ಕರಿಸೋದಾಗಿಯೂ ಕೂಡ ಪೀಠ ಹೇಳಿದೆ. ಕೇಜ್ರಿವಾಲ್ ಬಂಧನವಾಗಿ ಸುಮಾರು 50 ದಿನಗಳೇ ಕಳೆದಿದ್ವು. ತನಿಖೆ ನೆಪ ಹೇಳುತ್ತಲೇ ಇದ್ದಂಥ ಇಡಿ ತಮ್ಮ ಬಂಧನ ಕುರಿತು ಕೇಜ್ರಿವಾಲ್ ಎತ್ತಿದಂಥ ಪ್ರಶ್ನೆಗಳಿಗೂ ಉತ್ತರ ನೀಡಿರಲಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಮಾತ್ರ ಅದು ಆಕ್ಷೇಪ ಎತ್ತಿತ್ತು. ಜಾಮೀನು ನೀಡೋದನ್ನ ವಿರೋಧಿಸಿದಂಥ ಇಡಿ ಚುನಾವಣೆ ಪ್ರಚಾರ ಮೂಲಭೂತ ಸಾಂವಿಧಾನಿಕ ಹಕ್ಕಲ್ಲ ಅಂತ ವಾದಿಸಿತು. ರಾಜಕಾರಣಿಗಳಿಗೆ ಪ್ರಚಾರಕ್ಕಾಗಿ ಜಾಮೀನು ನೀಡಿದ್ರೆ ಅವರಲ್ಲಿ ಯಾರನ್ನು ಎಂದಿಗೂ ಬಂಧಿಸೋದು ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ಅಪರಾಧಿ ರಾಜಕಾರಣಿಯಾಗೋದಿಕ್ಕೆ ಮತ್ತು ವರ್ಷ ಇಡೀ ಪ್ರಚಾರದಲ್ಲಿರೋದಿಕ್ಕೆ ಇಂಥ ಕ್ರಮ ಪ್ರೇರಣೆಯಾಗಲಿದೆ ಅಂತೆಲ್ಲ ಅದು 44 ಪುಟಗಳ ಅಫಿಡವಿಟ್ನಲ್ಲಿ ಹೇಳಿತ್ತು. ಆದ್ರೆ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡೋದು ಸಾಮಾನ್ಯ ಜನರಿಗೆ ಇಲ್ಲದಿರುವಂತಹ ಸವಲತ್ತನ್ನ ರಾಜಕಾರಣಿಗಳಿಗೆ ಕಲ್ಪಿಸಿದಂತೆ ಅನ್ನುವಂಥ ವಾದವನ್ನ ನ್ಯಾಯಾಲಯ ತಿರಸ್ಕರಿಸಿತು. ಮಧ್ಯಂತರ ಜಾಮೀನು ನೀಡುವಂಥ ಪ್ರಶ್ನೆ ಬಂದಾಗ ನ್ಯಾಯಾಲಯಗಳು ಯಾವಾಗಲೂ ಆಕ್ಷೇಪಿತ ವ್ಯಕ್ತಿಯ ವಿಶಿಷ್ಟತೆ ಮತ್ತು ಸುತ್ತಲಿನ ಪರಿಸ್ಥಿತಿಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತವೆ. ಅದನ್ನ ಕಡೆಗಣಿಸೋದು ಅಧರ್ಮ ಮತ್ತು ತಪ್ಪು ಅಂತ ಆದೇಶದಲ್ಲಿ ಹೇಳಲಾಗಿದೆ. ಸುಪ್ರೀಂ ಕೋರ್ಟ್ನ ಈ ಟಿಪ್ಪಣಿ ಇಡಿ ಮತ್ತು ಮೋದಿ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಕೇಜ್ರಿವಾಲ್ ಅನುಪಸ್ಥಿತಿಯಲ್ಲಿ ಎಎಪಿ ದೊಡ್ಡ ನಿರ್ವಾತವನ್ನ ಎದುರಿಸಿತ್ತು. ಆದ್ರೆ ಅದು ಎದೆಗುಂದಲೇ ಇಲ್ಲ. ಆಪ್ ಕಾರ್ಯಕರ್ತರು ಇನ್ನಷ್ಟು ಉತ್ಸಾಹದಿಂದ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ರು. ಈ ನಡುವೆ ಎಎಪಿ ಪರ ಪ್ರಚಾರ ಕಣಕ್ಕೆ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಇಳಿದಿದ್ದು ಗಮನ ಸೆಳೆದಿತ್ತು. ಇದ್ದಕ್ಕಿದ್ದ ಹಾಗೆ ಇಂತಹದೊಂದು ದೊಡ್ಡ ಹೊಣೆ ನಿಭಾಯಿಸುವಷ್ಟು ತಯಾರಿ ಮತ್ತು ಸ್ಥೈರ್ಯ ಅವರಿಗಿರಲಿಲ್ಲ. ಆದ್ರೂ ಪತಿಯ ಪರವಾಗಿ ಹೋರಾಟಕ್ಕಿಳಿದಂತ ಅವರ ಬದ್ಧತೆ ಗಮನ ಸೆಳೆದಿತ್ತು. ಜೈಲಿನಿಂದ ಹೊರಬಂದ ಬಳಿಕ ಮಾತನಾಡಿದ ಕೇಜ್ರಿವಾಲ್ ಹನುಮಾನ್ ಕೃಪೆಯಿಂದ ಜೈಲಿನಿಂದ ಹೊರಬಂದಿರೋದಾಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸಿದ ಅವರು, ನ್ಯಾಯಮೂರ್ತಿಗಳ ಕಾರಣದಿಂದಾಗಿ ನಾನು ನಿಮ್ಮ ಮುಂದಿರೋದು ಸಾಧ್ಯವಾಗಿದೆ. ಬಹಳ ಬೇಗ ಬರೋದಾಗಿ ಹೇಳಿದ್ದೆ, ಬಂದಿದ್ದೇನೆ. ನಿಮ್ಮೆಲ್ಲರ ಮಧ್ಯ ಬಂದಿರೋದಕ್ಕೆ ಬಹಳ ಸಂತಸವಾಗ್ತಿದೆ ಅಂತ ಹೇಳಿದ್ರು. ಸರ್ವಾಧಿಕಾರದಿಂದ ದೇಶವನ್ನ ರಕ್ಷಿಸಬೇಕಾಗಿದೆ. ನಾನು ಸಂಪೂರ್ಣ ಶಕ್ತಿಯೊಂದಿಗೆ ಹೋರಾಡ್ತೇನೆ. ನಿಮ್ಮೆಲ್ಲರ ಬೆಂಬಲ ಬೇಕಿದೆ ಅಂತ ಅವ್ರು ಕೇಳ್ಕೊಂಡ್ರು. ಅವರನ್ನ ಜೈಲಿನಲ್ಲಿಯೇ ಇಡೋದಿಕ್ಕೆ ಏನೇನೆಲ್ಲ ವಿತಂಡವಾದಗಳನ್ನ ಮುಂದಿಡಬಹುದು ಅದೆಲ್ಲವನ್ನ ಇಡಿ ಇಟ್ಟರೂ ಕೂಡ ಸುಪ್ರೀಂ ಕೋರ್ಟ್ ಪ್ರಸ್ತಾಪಿಸಿದಂತಹ ನ್ಯಾಯ ಧರ್ಮದ ವಿಚಾರದ ಮುಂದೆ ಇಡಿ ಆಟ ನಡೀಲಿಲ್ಲ. ಒಬ್ಬ ಸಿಎಂ ಒಂದು ರಾಷ್ಟ್ರೀಯ ಪಕ್ಷದ ನಾಯಕನಿಗೆ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ, ಪ್ರಚಾರದಲ್ಲಿ ಭಾಗಿಯಾಗುವಂತ ಅವಕಾಶವೇ ಇಲ್ಲದಂತೆ ಮಾಡುವ ಹುನ್ನಾರ ಎಷ್ಟು ಕೆಟ್ಟ ರಾಜಕೀಯ ಅಲ್ವಾ? ಪದವಿ ಸ್ಥಾನಗಳ ಹೊರತಾಗಿಯೂ ಈ ದೇಶದ ನಾಗರಿಕನಾಗಿ ಇರಬೇಕಾದಂತ ಹಕ್ಕುಗಳು ಸಿಗಬೇಕಲ್ವಾ? ಆದ್ರೆ ಇಡಿ ದೃಷ್ಟಿಯಲ್ಲಿ ಅದು ಮೂಲಭೂತ ಹಕ್ಕಲ್ವಂತೆ. ಇಂಥ ನಡೆಯಿಂದ ಈ ಬಿಜೆಪಿ ಆಗ್ಲಿ, ಅದರ ಕೈಗೊಂಬೆ ಆಗಿರುವಂತಹ ಇಡಿ ಆಗ್ಲಿ, ಒಂದು ಸರ್ಕಾರದ ವಿಚಾರದಲ್ಲಿ, ಒಂದು ರಾಜಕೀಯ ಪಕ್ಷದ ವಿಚಾರದಲ್ಲಿ ಎಷ್ಟು ದೊಡ್ಡ ಅನ್ಯಾಯವನ್ನ ಎಸಗದಂತಾಯ್ತಲ್ವಾ? ಇದನ್ನ ಒಂದು ಅತಿ ವಿಶಿಷ್ಟ ಪರಿಸ್ಥಿತಿ ಅಂತ ಪರಿಗಣಿಸಿರುವ ಕೋರ್ಟ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿದೆ. ಇದು ನಿಯಮಿತ ಜಾಮೀನಿಗಿಂತ ಭಿನ್ನ. ಲೋಕಸಭೆಗೆ ಚುನಾವಣೆ ನಡೀತಾ ಇರೋದು ಈ ವರ್ಷದ ಅತ್ಯಂತ ಮಹತ್ವದ ಮತ್ತು ಪ್ರಮುಖ ಘಟನೆ ಅಂತ ಕೋರ್ಟ್ ಹೇಳ್ತು. ಸುಮಾರು 97 ಕೋಟಿ ಮತದಾರರಲ್ಲಿ 65ರಿಂದ 70 ಕೋಟಿ ಮತದಾರರು ಮುಂದಿನ 5 ವರ್ಷಗಳ ಕಾಲ ಈ ದೇಶದ ಸರ್ಕಾರವನ್ನ ಆಯ್ಕೆ ಮಾಡೋದಿಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ಇದು ಮಹತ್ವದ ಸಂದರ್ಭ. ಈಗ ಮಧ್ಯಂತರ ಜಾಮೀನು ನೀಡೋದು ಸಾಮಾನ್ಯ ನಾಗರಿಕರಿಗಿಂತ ಹೆಚ್ಚಿನ ಅವಕಾಶವನ್ನ ರಾಜಕಾರಣಿಗಳಿಗೆ ನೀಡಿದಂತಾಗತ್ತೆ ಅನ್ನುವಂಥ ವಾದವನ್ನ ಒಪ್ಪೋದಿಕ್ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿತು. ಚುನಾವಣಾ ಪ್ರಚಾರದಿಂದ ದೂರ ಇಡಲೇಬೇಕು ಅಂತ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಅನ್ನುವಂಥ ವಾದವನ್ನ ಕೇಜ್ರಿವಾಲ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ಒಬ್ಬ ರಾಜಕೀಯ ಪಕ್ಷದ ನಾಯಕರನ್ನ ಚುನಾವಣೆ ಸಂದರ್ಭದಲ್ಲಿ ಜೈಲಿನಲ್ಲಿಡೋದು ಸಮಾನ ಅವಕಾಶಕ್ಕೆ ಅಡ್ಡಿಯಾದಂತೆ ಅಂತ ಅವರು ವಾದಿಸಿದ್ರು. ಸಂಜಯ್ ಸಿಂಗ್ ಜೈಲಿನಿಂದ ಬಿಡುಗಡೆಯಾದಾಗಲೂ ಕೂಡ
ಪಕ್ಷದ ಕಚೇರಿ ಹೋಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈಗ ಕೇಜ್ರಿವಾಲ್ ಕೂಡ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕೇಜ್ರಿವಾಲ್ ಬಿಡುಗಡೆಗೆ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಮೊದಲಾಗಿ ವಿಪಕ್ಷ ನಾಯಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಮೈತ್ರಿಕೂಟಕ್ಕೆ ಶಕ್ತಿ ಬಂದಂತಾಗಿದೆ ಅಂತ ಅಖಿಲೇಶ್ ಹೇಳಿದ್ದಾರೆ. ಕಾಂಗ್ರೆಸ್ನ ಕನ್ನಯ್ಯ ಕುಮಾರ್ ಕೂಡ ಮಧ್ಯಂತರ ಜಾಮೀನು ಆದೇಶವನ್ನು ಸ್ವಾಗತಿಸಿದ್ದಾರೆ. ನಾಗರಿಕರ ಸಂವಿಧಾನಿಕ ಹಕ್ಕನ್ನ ಕಾಯುವಂತಹ ದಿಸೆಯಲ್ಲಿ ಇದು ಬಹಳ ದೊಡ್ಡ ತೀರ್ಪು ಅಂತ ಅವರು ಹೇಳಿದ್ದಾರೆ. ಶಿವಸೇನೆ ಯುಬಿಟಿ ಬಣದ ಪ್ರಿಯಾಂಕಾ ಚತುರ್ವೇದಿ, ಇದು ಕೇಜ್ರಿವಾಲ್ ಪಾಲಿನ ದೊಡ್ಡ ಜಯ ಮತ್ತು ವಿಪಕ್ಷಗಳ ಬಾಯಿ ಮುಚ್ಚಿಸುವವರಿಗೆ ಸೋಲು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಕೂಡ ಪ್ರತಿಕ್ರಿಯಿಸಿದ್ದು, ವಿಪಕ್ಷಗಳ ವಿರುದ್ಧದ ತಮ್ಮ ನೀತಿಯ ಬಗ್ಗೆ ಸೋತು ಮಾಜಿಯಾದ ಬಳಿಕ ಮೋದಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಜಾರ್ಖಂಡ್ನ ಮಾಜಿ ಸಿಎಂ ಹೇಮಂತ್ ಸೋರೆನ್ ಅವರಿಗೂ ಕೂಡ ಶೀಘ್ರವೇ ನ್ಯಾಯ ಸಿಗಲಿದೆ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು. ಗುಜರಾತ್ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ತಪ್ಪಿದ್ರು. ದಿಲ್ಲಿ, ಪಂಜಾಬ್ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಕೇಜ್ರಿವಾಲ್ ಅವರಿಗೆ ಸಿಕ್ಕಾಗಿದೆ. ಅತಿ ಕಡಿಮೆ ಸಮಯವನ್ನ ಹೊಂದಿರುವಂತಹ ಅವರ ಪ್ರಚಾರ ವೈಖರಿ ಈಗ ದೇಶಾದ್ಯಂತ ಬಹಳ ಕುತೂಹಲವನ್ನ ಮೂಡಿಸಿದೆ. ಈ ಬಾರಿಯ ಪ್ರಚಾರದಲ್ಲಿ ಕೇಜ್ರಿವಾಲ್ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಕಾಡಲಿದ್ದಾರೆ ಅನ್ನೋದಂತೂ ಖಚಿತ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.